ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಅಪ್ಡೇಟ್ ನ ಬಗ್ಗೆ ಈಗಷ್ಟೇ ಒಂದು ವಿಡಿಯೋ ಮಾಡಿದೆ. ಸೊ ಅದ್ರಲ್ಲೂ ಕೂಡ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ಈ ವಾರ ಸೀಕ್ರೆಟ್ ರೂಮ್ ಗೆ ಹೋಗೋದು ಯಾರು, ಈ ವಾರ ಎಲಿಮಿನೇಷನ್ ಇದ್ಯಾ ಇಲ್ವಾ, ನಿಜ ಹೇಳಿ ಒಂದು ಕ್ಲಾರಿಟಿ ಕೊಡಿ ಅಂತ ಕೆಲವು ಜನ ಹಲವಾರು ಯೂಟ್ಯೂಬ್ ಚಾನೆಲ್ಸ್ ಗಳಲ್ಲಿ ಕಮೆಂಟ್ ಮಾಡ್ತಿರುವಂತದ್ದು ಕೂಡ ಲಭ್ಯವಾಗಿತ್ತು. ಹಾಗೆ ನಾನು ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೆ. ಸೊ ಈ ಒಂದು ಇದರಲ್ಲಿ ಹೌದು ಈ ವಾರ ಯಾವುದೇ ಕಾರಣಕ್ಕೂ ಎಲಿಮಿನೇಷನ್ ಇರೋದಿಲ್ಲ. ಬಿಗ್ ಬಾಸ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಗುರುವಾರ ಎಲಿಮಿನೇಷನ್ ಚಟುವಟಿಕೆ ನಡೆಯುತ್ತೆ, ಅಂದ್ರೆ ನಾಮಿನೇಷನ್ ಚಟುವಟಿಕೆ ನಡೆಯುತ್ತೆ. ಸೊ ಈಗ ಒಂದು ಕಾರಣದಿಂದ ಒಂದೇ ದಿನದಲ್ಲಿ ವೋಟಿಂಗ್ ಓಪನ್ ಮಾಡೋದಕ್ಕೆ ಸರಿ ಇಲ್ಲ ಅಂತ ಅನ್ಸುತ್ತೆ ಅಂತ. ಇಲ್ಲಾಂದ್ರೆ ಬಿಗ್ ಬಾಸ್ ಅವರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಈ ವಾರ ಎಲಿಮಿನೇಷನ್ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಬೇಡ ಅಂತ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಫ್ರೈಡೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಈ ವಾರ ವೋಟಿಂಗ್ ಲಿಸ್ಟ್ ಓಪನ್ ಇರಲ್ಲ ಅಂತ. ಸೊ ಎಸ್ ಬಿಗ್ ಬಾಸ್ ಅವರೇ ಒಂದು ಹಿಂಟ್ ನ ಕೊಟ್ಟಿದ್ರು, ಅಂದ್ರೆ ಈ ವಾರ ನಾಮಿನೇಷನ್ ಎಲಿಮಿನೇಷನ್ ಇರೋದಿಲ್ಲ ಅಂತ ಸೂಕ್ತವಾಗಿ ತಿಳಿಸಿದ್ರು, ಆ ಒಂದು ಎಪಿಸೋಡ್ಸ್ ಗಳಲ್ಲೇ ತಿಳಿಸಿದ್ರು. ಸೊ ಇದೀಗ ಮನೇಲಿರುವಂತ ಕಂಟೆಸ್ಟೆಂಟ್ಸ್ ಗಳಿಗೆ ಗೊತ್ತಿಲ್ಲ ಈ ವಾರ ಎಲಿಮಿನೇಷನ್ ಇದೆಯಾ ಇಲ್ವಾ ಅಂತ, ಅವರಿಗೆ ಗೊತ್ತಿಲ್ಲ. ಸೊ ಹಾಗೆ ಈ ವಾರ ಒಟ್ಟು 8 ಮಂದಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು. ಅದರಲ್ಲಿ ನೆನ್ನೆ ಎಪಿಸೋಡ್ ಅಲ್ಲಿ ಇಬ್ರು ಸೇವ್ ಆಗ್ತಾರೆ, ರಜತ್ ಹಾಗೂ ಗೌತಮಿ ಅವರು ನೆನ್ನೆ ಎಪಿಸೋಡ್ ಅಲ್ಲಿ ಸೇವ್ ಆದಂತದ್ದು. ಸೊ ಇನ್ನ 6 ಜನ ಕಂಟೆಸ್ಟೆಂಟ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರುವಂತದ್ದು. ಸೊ ಈ ಒಂದು ಇದರಲ್ಲಿ ತುಂಬಾ ಜನ ಕಮೆಂಟ್ಸ್ ಮಾಡ್ತಿರೋ ರೀತಿ ಏನಪ್ಪಾ ಅಂದ್ರೆ ಮೋಕ್ಷಿತ್ ಅವರು ಈ ವಾರ ಸೀಕ್ರೆಟ್ ರೂಮ್ ಗೆ ಹೋಗ್ತಾರೆ ಅಂತ. ಸೊ ಇಲ್ಲ, ಮೋಕ್ಷಿತ್ ಅವರು ಹೋಗಿಲ್ಲ, ಐಶ್ವರ್ಯ ಅವರು ಹೋಗಿಲ್ಲ, ಸುರೇಶ್ ಅವರು ಹೋಗಿಲ್ಲ, ಯಾರು ಹೋಗಿಲ್ಲ. ಈ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತವರು ಚೈತ್ರ ಕುಂದಪುರ್ ಅವರು ಈ ವಾರದ ಸೀಕ್ರೆಟ್ ರೂಮ್ ಗೆ ಹೋಗಿರುವಂತದ್ದು. ಸೊ ಇದು ಯಾರಿಗೂ ಗೊತ್ತಿಲ್ಲ ಚೈತ್ರ ಕುಂದಪುರ್ ಅವ್ರನ್ನ ಹೊರತುಪಡಿಸಿ. ಹೌದು, ಈಗ ಸಿಕ್ಕಿರುವಂತ ಲಭ್ಯ ಆಗಿರೋ ಮಾಹಿತಿ ಏನಪ್ಪಾ ಅಂದ್ರೆ ಚೈತ್ರ ಕುಂದಪುರ್ ಈಗಾಗಲೇ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ ಅಂತ ಪರ್ಫೆಕ್ಟ್ ಅಂದ್ರೆ ಈ ಒಂದು ಮಾಹಿತಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ. ಇದು ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಗಳಲ್ಲೂ ಕೂಡ ಲಭ್ಯವಿದೆ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.